ವಿನೋದ್, ಇವತ್ತು ಪೇಪರಲ್ಲಿ ಬಂದಿರೋ ಈ ನ್ಯೂಸ್ ನೋಡಿದ್ಯಾ? ಈ ಸಿಟಿ ಬಿಟ್ಟು ಸುಮಾರು 300-400 ಕಿಲೋಮೀಟರ್ ದೂರ ಹೋದ್ರೆ ಒಂದು ಕಾಡಿದೆ, ನೀಲಿ ಬೆಟ್ಟ. ಬ್ಯೂಟಿಫುಲ್ ಪ್ಲೇಸ್, ಅತ್ಯಂತ ಸುಂದರವಾದಂಥ ಜಾಗ. ಒಂದು ಕಾಲದಲ್ಲಿ ನರಮನುಷ್ಯರು ಕೂಡ ಅಲ್ಲಿಗೆ ಹೋಗೋದಕ್ಕೆ ಭಯ ಬೀಳ್ತಿದ್ದಂಥ ಸ್ಥಳ. ಆ ನೀಲಿ ಬೆಟ್ಟದಲ್ಲಿ ಅಡಗಿರೋ ಮೂಢ ನಂಬಿಕೆಗಳ ನಿಗೂಢ ರಹಸ್ಯನ ಓಪನ್ ಮಾಡೋದಕ್ಕಾಗೋದಾದ್ರೆ ಅದೇನ್ ರಹಸ್ಯ? ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಕತೆ ಹೇಳ್ತಿದ್ರಲ್ಲ, ಹಾಗೆ ಇದು. ನೀಲಿ ಬೆಟ್ಟದಲ್ಲಿ ಚೈತ್ರ ಪೌರ್ಣಿಮೆ ದಿನ ರಾತ್ರಿ 2ನೇ ಜಾವದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ತೇಜಸ್ಸು ಪ್ರತ್ಯಕ್ಷ ಆಗತ್ತಂತೆ. ಆಗ ಭೂಮಿ ಅಲಗಾಡತ್ತೆ, ಬಾನಿನಲ್ಲಿ ಕಾರ್ಮೋಡಗಳು ತುಂಬಿಕೊಳ್ಳುತ್ತವೆ, ಅಗ್ನಿ ತನ್ನ ಕೆನ್ನಾಲಿಗೆಯನ್ನ ಹೊರಗಡೆ ಚಾಚುತ್ತೆ, ಇಡೀ ಕಾಡಿನೊಳಗೆ ಕರ್ಪೂರ ಶ್ರೀಗಂಧದ ಪರಿಮಳ ತುಂಬಿಕೊಳ್ಳುತ್ತೆ. ನೀವೇನ್ ಹೇಳ್ತಿದ್ರು ನನಗೆ? ಇದು ಸತ್ಯ. ಆದ್ರೆ ಈ ಸತ್ಯನ ತಿಳ್ಕೊಳ್ಳೋದಿಕ್ಕೆ ಬಹಳ ಜನ ಪ್ರಯತ್ನ ಪಟ್ಟರೂ ಆಗದೆ ಇರೋದೇ ರಿಯಲ್ ಟ್ರೂತ್. ಮಿಸ್ಟರ್ ವಿನೋದ್, ಇದನ್ನೇ ಬೇಸ್ ಮಾಡಿಕೊಂಡು ನಾವೇ ಯಾಕೊಂದು ಕಾರ್ಯಕ್ರಮ ಮಾಡಬಾರ್ದು? ಅಫ್ಕೋರ್ಸ್ ಸರ್, ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡೋಕೆ ಡೇಟ್ ಅನೌನ್ಸ್ ಮಾಡ್ಕೊಳ್ಳಿ. ವಿನೋದ್, ಇದು ಸಣ್ಣ ವಿಚಾರ ಅಲ್ಲ. 3 ತಲೆಮಾರುಗಳಿಂದ ನಡ್ಕೊಂಡು ಬಂದಿರೋ ನಂಬಿಕೆ ವಿಶ್ವಾಸಗಳನ್ನ ನಾವು ಕೆಣಕ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತು ಸರ್. ಯಾವಾಗ ಚಿತ್ರ ಪೌರ್ಣಮಿ? ಬರೋ ತಿಂಗಳು 13ನೇ ತಾರೀಕು. ಓಕೆ ಸರ್, 14ನೇ ತಾರೀಕು ನಿಮ್ಮ ಭೇಟಿ ನೀಲಿ ಬೆಟ್ಟದ ನಿಗೂಢ ರಹಸ್ಯಗಳೊಂದಿಗೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಏನ್ ರಾಮಯ್ಯ, ತಮ್ಮನ್ನು ನೋಡೋದಕ್ಕೆ 5 ಜನ ಬಂದಿದ್ದಾರಲ್ಲ, ಅವರಲ್ಲಿ ಒಂದು ಹೆಣ್ಣು. ಹೌದು. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ದುರ್ಗಾ ಫೋನ್ ಮಾಡಿದ್ಲು. ನೀನ್ ಅಮೆರಿಕದಿಂದ ಬಂದ ಕೂಡ್ಲೆ ಇಲ್ಲಿ ಯಾವುದೋ ಟಿವಿ ಚಾನೆಲ್ನಲ್ಲಿ ಕೆಲಸ ಸಿಕ್ಕಿದೆ ಅಂತ. ರಾಮಯ್ಯ, ಅಯ್ಯ, ಕುಡಿಯಕ್ಕೇನಾರು ತಂದ್ಕೊಡಿ. ಸರಿ ಅಯ್ಯ. ನಾವು ಬಂದಿರೋ ಉದ್ದೇಶ ಏನು ಅಂದ್ರೆ, ಚಿತ್ರ ಪೌರ್ಣಿಮೆ ರಾತ್ರಿಯಲ್ಲಿ ಆಕಾಶದಿಂದ ಮಿಂಚಿ ಬೀಳುವ ದಿವ್ಯ ಜ್ಯೋತಿಯನ್ನು ಹುಡುಕುತ್ತಾ, ಕರ್ಪೂರ ಚಂದನದ ಸುಗಂಧವನ್ನು ಹುಡುಕುತ್ತಾ ನೀಲಿ ಬೆಟ್ಟಕ್ಕೆ. ಹೌದು, ನಿಮ್ಗೆ ಈ ವಿಷಯ? ವಿನೋದ್, ಗಿಣಿಗಳ ಮಿಲನ, ಹಾವುಗಳು ಮೊಟ್ಟೆ ಇಟ್ಟು ಮರಿ ಮಾಡುವುದನ್ನು ತೋರಿಸಿ ಜನರನ್ನು ವಿಸ್ಮಯ ಲೋಕಕ್ಕೆ ನಿಮ್ಮಂಥ ಚಾನೆಲ್ನವರು ಕರ್ಕೊಂಡು ಹೋಗಿರ್ಬೋದು. ಆದರೆ ಒಂದು ತಾಳೆಗರಿ ಗ್ರಂಥದಲ್ಲಿ ಅರಿತು ಅರಿಯದೇ ಇರುವ ಸಾವಿರಾರು ಸತ್ಯಗಳು ಇನ್ನು ಹಾಗೆಯೇ ಅಡಗಿದೆ. ಪ್ರತಿಯೊಬ್ಬ ಮನುಷ್ಯನ ಜನ್ಮದ ಏರುಪೇರುಗಳನ್ನ ಬರೆದು ಮುಚ್ಚಿಟ್ಟ ಜನ್ಮಾಂತರ ರಹಸ್ಯಗಳನ್ನ ಅಲ್ಲಿ ಯಾವ ಒಂದು ಚಾನೆಲ್ನವರು ಕ್ಯಾಮ್ರಾ ತಗೊಂಡು ಹೋಗುವುದು ಅಷ್ಟು ಸುಲಭವಲ್ಲ. ಈ ಮಣ್ಣಿನಲ್ಲಿ ಒಂದು ದಿವ್ಯ ಶಕ್ತಿ ಇದೆ. ಇಡೀ ಪ್ರಪಂಚವನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮ ಮಾಡುವುದಕ್ಕೆ ಸಾಧ್ಯವಾಗುವ ವೇದ ಮಂತ್ರಗಳನ್ನು ಕೇಳುತ್ತಾ ನಿಶ್ಶಬ್ದವಾಗಿ ಮಲಗಿರುವ ಶಕ್ತಿಗಳು. ಆ ಶಕ್ತಿಗಳು ಉದ್ಭವಿಸುವ ಜಾಗಕ್ಕೆ ನೀವು ಹೋಗ್ಬೇಕಾ? ನಂಬಿಕೆನೋ ಅಪನಂಬಿಕೆನೋ, ಅದು ಸತ್ಯನೋ ಅಸತ್ಯನೋ, ಅದರ ದಾರಿಗೆ ಅದನ್ನ ಬಿಟ್ಬಿಡೋದು ಒಳ್ಳೇದಲ್ವಾ? ತಾವು ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ, ಸಹಕರಿಸ್ಬೇಕು. ದುರ್ಗಾ ಹೇಳಿದ್ಲು, ಒಂದು ವಿಷಯ ಕೈ ಹಾಕಿದ್ರೆ ವಿನೋದದ್ರಿಂದ ವಾಪಸ್ ಬರೋದು ತುಂಬಾ ಕಷ್ಟ ಅಂತ. ಮದ್ಯಪಾನದ ಮೇಲೆ ನಿಮಗೆ ತುಂಬಾ ವ್ಯಾಮೋಹ ಇದೆ ಅಲ್ವಾ? ಆಗಬೇಕಾಗಿದ್ದ ಅಪಘಾತ ಒಂದು ಕ್ಷಣದಲ್ಲಿ ದಾಟ ಪಾರಾಯ್ತು. ಗೋವಿಂದ ಏನೋ ನೋಡಿ ಭಯದಿಂದ ಜೋರಾಗಿ ಕಿರ್ಚ್ಕೊಂಡ. ನಾವು ಹೋಗಿ ನೋಡಿದಾಗ ಅಲ್ಲಿ ಏನೂ ಇರ್ಲಿಲ್ಲ. ಬೆತ್ತಲೆ ಕಣ್ಣುಗಳಿಗೆ ಕಾಣದೇ ಇರೋ ಎಷ್ಟೋ ಸತ್ಯಗಳಿವೆ. ಎಚ್ಚರ. ಆ ಕಾಡಿನ ಪಕ್ಕದಲ್ಲಿ ನಂದೊಂದು ಗೆಸ್ಟ್ ಹೌಸ್ ಇದೆ. ಏಕಾಂತದಲ್ಲಿರಬೇಕು ಅನ್ನಿಸ್ದಾಗ ಅಲ್ಲಿ ಹೋಗಿರ್ತೀನಿ. ಆದರೆ ಊರಿನ ಜನ ಆ ಗೆಸ್ಟ್ ಹೌಸಿನ ಬಗ್ಗೆ ಏನೇನೋ ಹೇಳ್ತಾರೆ. ರಾಮಯ್ಯ, ಅಯ್ಯ, ಎಲ್ಲ ವ್ಯವಸ್ಥೆ ಮಾಡಿದ್ಯಾ ತಾನೆ? ಮಾಡಿದ್ದೀನಿ ಅಯ್ಯ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ಪಕ್ಕದಲ್ಲೇ ರಾಮಯ್ಯ ಇರ್ತಾನೆ. ಆಯ್ತು. ಮತ್ತೆ ನನ್ನ ಅವಶ್ಯಕತೆ ಇದ್ರೆ ಹೇಳಿ ಕಳಿಸಿ. ಸರಿ, ಬರ್ತೀವಿ. ಸರಿ. ಈಗ ನಾವು ಹೋಗ್ತಿರೋ ಗೆಸ್ಟ್ ಹೌಸ್ ಬಗ್ಗೆ ಊರಿನ ಜನಗಳು ಏನೇನೋ ಕತೆ ಹೇಳ್ತಾರಂತಲ್ಲ, ಏನದು? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೂ ಅಲ್ಲಿ ಉಳ್ಕೊಳ್ಳೋರು ನಾವು
ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ನಾವ್ಯಾರೂ ನೋಡಿಲ್ಲ, ಆದ್ರೆ ಊರಿನ ಜನ ಎಲ್ಲ ಹೇಳ್ತಾರೆ ಆ ಬಂಗ್ಲೆಲ್ ದೆವ್ವ ಇದೆ ಅಂತ. ಏ ಗೋವಿಂದ, ಏನಾಯ್ತು? ಒಂದು ಕರಿಬೇಕು ಚಕ್ರ ಸಿಕ್ಕಾಕೊಳ್ತು ಅಂತ ಕಾಣುತ್ತೆ. ಇಳಿದ್ ನೋಡು. ಏ ಗೋವಿಂದ, ಹಾ, ಏನಾಗಿದೆಯಾ? ಸತ್ತೋಗಿದೆ. ಸರಿ, ಬಾ ಹೋಗೋಣ. ರಂಗ, ಕಾಲ್ ಮಿ ಶೂಟ್ ರಂಗ ಸರ್. ಹೋಗಿ ಲಗೇಜ್ ಎಲ್ಲ ಎತ್ಕೊಂಬ ಹೋಗು. ಲಗೇಜ ನಿನ್ಗೊಂದು ಕೈ ನೋಡ್ಕೊಂತೀನಿ ಕಣ. ಏನ್ ನೋಡ್ಕೊಂತೀಯ? ನಿನ್ ರಕ್ತ ಇರ್ಬೇಕು ಅಂತ ಒಂದು ದೆವ್ವ ಈ ಬಂಗ್ಲೆಯಲ್ಲಿ ಕಾಯ್ತಾ ಇದೆ. ಅದು ನಿನ್ನ ಮುಗಿಸಿದ್ಮೇಲೆ ನಾನೇ ಡೈರೆಕ್ಟರ್ ಆಫ್ ಫೋಟೋಗ್ರಫಿ. ಆಗ್ತೀಯ. ಆ ದೆವ್ವ ನಿನ್ ರಕ್ತ ಕುಡಿಯೋಕೋಸ್ಕರನೇ ಕಾಯ್ಕೊಂಡಿದ್ರೆ ಏನ್ ಮಾಡ್ತೀಯಾ? ಯಾಕೋ, ಏನಾಯ್ತು? ಏನಿಲ್ಲ ಸರ್. ಅರ್ಥ ಆಯ್ತು ತಾನೆ? ಮರ್ಯಾದೆಗೆ ಲಗೇಜ್ ಎಲ್ಲ ಒಳಗೆ ತಗೊಂಬಂದಿಡು, ಬಿಟ್ರೆ ಸಾಕು. ರಾಮಯ್ಯನವರೇ, ಇಲ್ಲಿಂದ ನೀಲಿ ಬೆಟ್ಟಕ್ಕೆ ಹೋಗೋದಕ್ಕೆ ಎಷ್ಟು ದೂರ ಆಗ್ಬೋದು? ಐ ಮೀನ್ ಗಾಡಿಲಿ ಹೋಗೋಕ್ಕೆ? ಅದ್ರ ಬಗ್ಗೆ ನನಗಷ್ಟು ಚೆನ್ನಾಗಿ ಗೊತ್ತಿಲ್ಲ. ಆದ್ರೆ ಆ ಕಾಡಿನ ಬಗ್ಗೆ ಚೆನ್ನಾಗಿ ಗೊತ್ತಿರೋರೊಬ್ರಿದ್ದಾರೆ. ಅವ್ರ ಹತ್ರಲೇ ನನ್ನ ಮಗಳು ಸುನಂದ ಕೆಲಸ ಮಾಡ್ತಿರೋದು. ಅವರು ಅಂದ್ರೆ ಯಾರು? ಅಖಿಲ ಶಿವರಾಮ್. ತುಂಬಾ ತಿಳಿದಂಥವ್ರು. ಸಂಸ್ಕೃತದಲ್ಲಿ, ವಿಶ್ವವೈದ್ಯದಲ್ಲಿ ಬಹಳ ಪಾಂಡಿತ್ಯ ಇದೆ ಅಂತ ನನ್ನ ಮಗಳು ಸುನಂದ ಹೇಳಿರೋದು ಕೇಳಿದ್ದೀನಿ. ಅಷ್ಟೇ ಅಲ್ಲ, ಆದಿವಾಸಿಗಳ ಜೊತೆಲೂ ಬಹಳ ಒಡನಾಟ ಇದೆ. ಓ, ಕಾಡಿನ ರಹಸ್ಯಗಳ ಬಗ್ಗೆ ಗೊತ್ತಿರೋರೊಬ್ರು ಸಿಕ್ಕಿರೋದು ನಮ್ಮ ಅದೃಷ್ಟ ಅಲ್ವಾ ವಿನೋದ್? ಹೌದು. ಆದರೆ ಅವ್ರದ್ದೊಂಥರ ಸ್ವಭಾವ. ಆದಿವಾಸಿಗಳಿಗೆ ಅವ್ರು ನೋಡಿದ್ರೆ ತುಂಬಾ ಗೌರವ. ಅವ್ರಿಗೆ ಬೇಕಾದ ಔಷಧಿಗಳನ್ನೆಲ್ಲ ಸಹಾಯ ಮಾಡೋದು ಈ ಅಖಿಲ ಶಿವರಾಮ್. ಅವ್ರು ಯಾಕೆ ಈ ಭಯಂಕರವಾದ ಕಾಡಲ್ಲಿ ಬಂದು ಬದುಕ್ತಾ ಇದಾರೆ? ಕಾಡು ಮತ್ತು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತಾ ಜೀವನ ಕಳೆಯೋ ಪ್ರಕೃತಿ ಸೌಂದರ್ಯ ಪ್ರಿಯರೂ ಇದ್ದಾರೆ. ಬಹುಶಃ ಇವರು ಅದೇ ಜನಾಂಗಕ್ಕೆ ಸೇರಿರಬಹುದು. ಬನ್ನಿ. ಕಮ್ ಇದೆ ನಮ್ಮ ಅಖಿಲ ಮೇಡಮ್ ಮನೆ. ಓ ಐ ಸಿ. ಸುಂದರ್, ಕ್ಯಾಮ್ರಾ ತರ ಕೇಳಿ ಬೇಗ. ಓಕೆ ಸರ್. ಒಂದು ನಿಮಿಷ ಬನ್ನಿಲ್ಲಿ ನೋಡಿ. ಆ ಸ್ಟ್ಯಾಚ್ಯೂನ ಟೈಟ್ ಕ್ಲೋಸ್ ಬಿಟ್ಟು ಸರಿ ಸರ್, ಹಾಗೆ ಝೂಮ್ ಬ್ಯಾಕ್ ಮಾಡಿ. ಓಕೆ ಓಕೆ ಸರ್. ಓಕೆ. ಓಕೆ ಸರ್. ಹೇಯ್, ಕ್ಯಾಮ್ರಾ ತಗೊಂಬರ ಬೇಗ. ಓ, ಕ್ಯಾಮ್ರಾ ಹೋಗೋ ಬೇಗ. ಅಖಿಲ ಮೇಡಮ್ ಒಬ್ಬರೇ ಇದಾರ ಈ ಮನೇಲಿ? ಹೌದು, ತುಂಬಾ ಧೈರ್ಯವಂತರು ಅನ್ಸುತ್ತಲ್ಲ. ಸರಿ ಸರ್. ಅವ್ರ ಕಿಂಚಿತ್ ಭಯನೇ ಇಲ್ಲ. ಈ ಮಳೆಗಾಲ ಟೈಮಲ್ಲ ನಾನು ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿದ್ರೆ ಅವ್ರು ಬೇಡ, ನನ್ ಜೊತೆ ಮರಣ ಕಾವಲಿಗಿದೆ ಅಂತಾರೆ. ಏನು ಮರಣನ? ಅಂದ್ರೆ ಸಾವು? ಹೌದು, ಅವ್ರಿಗೆ ಅವ್ರದೇ ಆದಂತ ವೇದಾಂತ ಇದೆ. ಈ ಭೂಮಿ ಮೇಲೆ ಯಾರು ಅವ್ರ ಜೊತೆ ತರ್ಕ ಮಾಡ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಇದು ಸ್ಟ್ಯಾಂಡ್. ಹೋಗಿ ಕ್ಯಾಮ್ರಾ ತಗೊಂಡು ಹೋಗಿ. ಇಲ್ಲಿ ನೋಡಿ ಸುನಂದ, ಸಿಟಿ ಸುಖ ಜೀವನ ಮರೆತು ಈ ಕಾಡ್ನಲ್ಲಿ ಬಂದು ಬದುಕ್ತಾರೆ ಇವ್ರನ್ನ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ. ಇಷ್ಟು ವರ್ಷ ಇವ್ರನ್ನ ನೋಡದೇ ಇದ್ದಕ್ಕೆ ನನಗೆ ವ್ಯಥೆ ಆಗ್ತಿದೆ. ಹಾ, ನೀಲಿ ಬೆಟ್ಟದ ರಹಸ್ಯಗಳ ಬಗ್ಗೆ ಜಾಸ್ತಿ ಗೊತ್ತಿರೋದು ಅಂದ್ರೆ ಇವ್ರೊಬ್ಬರಿಗೇನೆ. ಅದ್ರ ಬಗ್ಗೆ ಇವ್ರು ತುಂಬಾ ಅಧ್ಯಯನ ಮಾಡಿದ್ದಾರೆ. ಹಾ, ಒಳಗಾಡಿನಲ್ಲಿ ನೀಲಾಂಬರಿ ಹೂವು ಅರಳೋದನ್ನ ಮೇಡಮ್ ಇಲ್ಲಿ ಕೂತ್ಕೊಂಡೇ ಹೇಳ್ತಾರೆ. ಓ, ಈ ಮನೆ ನೋಡಿದ್ರೇನೆ ಗೊತ್ತಾಗತ್ತೆ ಇಲ್ಲಿ ವಾಸ ಮಾಡೋರ್ ಮನ್ಸು ಹೇಗಿರುತ್ತೆ ಅಂತ ಅಲ್ವಾ ವಿನೋದ್? ಕರೆಕ್ಟ್. ಒಂದ್ ವಿಷಯ, ಮೇಡಮ್ ಒಂಥರ ವಿಚಿತ್ರ ಸ್ವಭಾವದವರು. ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ. ಅವ್ರ ಜೊತೆ ಮಾತಾಡುವಾಗ ನೀವು ಹುಷಾರಾಗಿರಿ. ಓಕೆ. ಇಲ್ಲೇ ನಿಂತಿರಿ, ನಾನು ಹೋಗಿ ಕೇಳ್ಕೊಂಡು ಬಂದ್ಬಿಡ್ತೀನಿ. ನಾವು? ಇಲ್ಲ ಇಲ್ಲೇ ಇರಿ.
ನಿಮ್ಮನ್ನ ಗ್ರೀನ್ ಟಿವಿ ಅವರಂತೆ ಮಾತಾಡ್ಸಕ್ ಬಂದಿದ್ದಾರೆ. ಅವ್ರಿಗೆ ನೀಲಿ ಬೆಟ್ಟದ ಬಗ್ಗೆ ಏನ್ ಹೇಳಿ? ಸುಂದರ್ ರೆಡಿ ರೆಡಿ ಸರ್. ಹಾ, ಸ್ಟಾರ್ಟ್. ನಮಸ್ತೆ. ನೀಲಿ ಬೆಟ್ಟಕ್ಕೆ ಗ್ರೀನ್ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಿಗೂಢ ರಹಸ್ಯಗಳ ಭಂಡಾರ ಹುಡುಕಲು ನಾವೀಗ ಪ್ರಾರಂಭಿಸ್ತೇವೆ. ಈ ನಮ್ಮ ಯಾತ್ರೆಯಲ್ಲಿ ನಮ್ಮ ಜೊತೆ ನಿಮ್ಮನ್ನು ಸ್ಪಂದಿಸಲು ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ, ಅಯ್ಯೋ, ನಿಲ್ಸಿ ವಿನೋದ್ ಸರ್, ದಯವಿಟ್ಟು ಹೊರಡಿ. ಯಾಕೆ ಏನಾಯ್ತು? ಮೇಡಮ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ ನಾನು ನೋಡೇ ಇರ್ಲಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗಿ ಸರ್. ಹೌದಾ? ಸುಂದರ್ ಪ್ಯಾಕಪ್ ಮಾಡಿ. ಓಕೆ ಸರ್. ಬೇಗ ರಂಗ ಏನ್ ಸರ್? ಬೇಗ ಮಾಡ. ತೆಗಿ ಸ್ಟ್ಯಾಂಡ್ ಒಳಗೆ ಬೇಗ. ಗೊತ್ತಿಲ್ಲ. ವಿನೋದ್, ವಿನೋದ್, ರೇಷ್ಮಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈ ಅಖಿಲ ಶಿವರಾಮ್ ಯಾಕೆ ನಮ್ಮನ್ನ ಅವಾಯ್ಡ್ ಮಾಡಿದ್ದು? ಓ, ನೀವಿನ್ನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆ ವಿಷಯ ಯಾವಾಗ್ಲೂ ಮರ್ತ್ಬಿಟ್ಟೆ. ಅದು ನನ್ನ ಕೈಲಿ ಆಗ್ತಾ ಇಲ್ಲ ರೇಷ್ಮಾ. ಇದರಲ್ಲಿ ಏನೋ ನಿಗೂಢ ಇದೆ. ಇಲ್ಲ ಅಂದ್ರೆ ಒಬ್ಬಳೇ ಹೆಂಗಸು ಇಂಥ ಜಾಗದಲ್ಲಿ ಇರೋದು ಅಂದ್ರೆ ನಿನಗೇನು ಅನಿಸ್ತಾ ಇಲ್ವಾ ಹೇಳು? ನನಗೇನು ಹಾಗೆ ಅನಿಸ್ತಾ ಇಲ್ಲ. ಯಾಕೆ? ಏನ್ ವಿನೋದ್, ಏನ್ ನೋಡ್ತಿದ್ದೀರಾ? ಅಲ್ಲಿ ಯಾರೋ ಹೋದಂಗಾಯ್ತು. ನಿಮಗ್ ಸುಮ್ನೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಮೇಬಿ. ನೋಡು, ನಾವು ತಿಳ್ಕೊಳಕ್ ಆಗದೆ ಇರೋಂಥದ್ದು ಇಲ್ಲಿ ಏನೋ ಇದೆ. ಅದನ್ನ ನಾವು ತಿಳ್ಕೊಂಡ್ರೆ ಅದರಿಂದ ಬೇರೆ ಯಾರಿಗೂ ಅಪಾಯ ಆಗೋಂಥದ್ದು ಈ ನೀಲಿ ಬೆಟ್ಟದಲ್ಲಿ. ಯಾರು? ಯಾರದು? ಯಾರು? ಎಲ್ಲಿ? ಏನ್ ರೇಷ್ಮಾ, ಅಲ್ಲಿ ಯಾರೋ ನಿಂತಂಗಿಲ್ಲ? ನನ್ಗೆ ಯಾರು ಕಾಣಿಸ್ತಿಲ್ವಲ್ಲ? ಸರಿಯಾಗಿ ನೋಡು. ಉಣ್ಣಕ್ಕಿಕ್ಕೇನೆ ಬನ್ನಿ. ಶಾಂತಮ್ಮ, ನೀನ್ ಹೋಗು, ನಾವು ಬರ್ತೀವಿ. ಆತು. ವಿನೋದ್, ಅಲ್ಲಿ ಯಾರು ಇಲ್ಲ. ವಿನೋದ್, ಬನ್ನಿ, ಏನಾರು ತಿನ್ನೋಣ. ಕಮ್. ಯಾರದು? ಯಾರ ಅಖಿಲ ಶಿವರಾಮ್? ಓಹೋ ವಿನೋದ್, ಆ? ಬರ್ತಿರೋ ಇಲ್ವೋ? ಬಂದೆ.